Hi friends, welcome to Ganga Spoken English class. Today we learn about bank related words. First one, branch ಅಂದ್ರೆ ಶಾಖೆ. ಅಕೌಂಟ್ ಅಂದರೆ ಖಾತೆ. ಶಾಖೆ ಆಗಿದೆ ಖಾತೆ. ಲೋನ್ ಅಂದರೆ ಸಾಲ. ಬ್ರಾಂಚ್ ಅಂದರೆ ಶಾಖೆ, ಅಕೌಂಟ್ ಅಂದರೆ ಖಾತೆ, ಲೋನ್ ಅಂದರೆ ಸಾಲ. ಓಕೆ, ನೆಕ್ಸ್ಟ್ ಪಾಸ್ಬುಕ್ ಅಂದರೆ ಠೇವಣಿ ಪುಸ್ತಕ. ಪಾಸ್ಬುಕ್ ಅಂದರೆ ಏನು? ಠೇವಣಿ ಆಗಿದೆ, ಠೇವಣಿ ಪುಸ್ತಕ. ಕ್ರೆಡಿಟ್ ಅಂದರೆ ಖಾತೆಗೆ ಹಣ ಜಮಾ ಮಾಡುವುದು. ಕ್ರೆಡಿಟ್ ಅಂದರೆ ಏನಂದ್ರೆ ಖಾತೆಗೆ ಹಣ ಜಮಾ ಮಾಡುವುದು. ಡೆಬಿಟ್ ಅಂದರೆ ಖಾತೆಯಿಂದ ಹಣ ಹೋಗುವುದು. ಓಕೆ, ಪಾಸ್ಬುಕ್ ಅಂದರೆ ಠೇವಣಿ ಪುಸ್ತಕ. ಠೇವಣಿ ಆಗಿದೆ, ಕರೆಕ್ಷನ್ ಮಾಡ್ಕೊಳ್ಳಿ. ಕ್ರೆಡಿಟ್ ಅಂದರೆ ಖಾತೆಗೆ ಹಣ ಜಮಾ ಮಾಡೋದು. ಡೆಬಿಟ್ ಅಂದರೆ ಖಾತೆಯಿಂದ ಹಣ ಹೋಗೋದು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಂದರೆ ಹಣದ ವ್ಯವಹಾರ. ಟ್ರಾನ್ಸಾಕ್ಷನ್ ಅಂದರೆ ಹಣದ ವ್ಯವಹಾರ. ವಿಡ್ರಾ ಅಂದರೆ ಹಣ ಹಿಂದಕ್ಕೆ ತೆಗೆದುಕೊಳ್ಳುವುದು. ಓಕೆ, ಕ್ಯಾಶ್ ಅಂದ್ರೆ ನಗದು ಹಣ. ನಮ್ಮ ಹತ್ರ ನಗದು ಹಣ ಅಂದ್ರೆ ಮನೇಲಿ ಇಟ್ಟಿರ್ತೀವಲ್ಲ ಕ್ಯಾಶ್, ಅದಕ್ಕೆ ನಗದು ಹಣ ಅಂತ ಕರೀತಾರೆ. ಟ್ರಾನ್ಸಾಕ್ಷನ್ ಅಂದರೆ ಹಣದ ವ್ಯವಹಾರ. ವಿಡ್ರಾ ಅಂದರೆ ಹಣ ಹಿಂದಕ್ಕೆ ತೆಗೆದುಕೊಳ್ಳುವುದು. ಕ್ಯಾಶ್ ಅಂದ್ರೆ ನಗದು ಹಣ. ನೆಕ್ಸ್ಟ್ ಮ್ಯಾನೇಜರ್ ಅಂದರೆ ವ್ಯವಸ್ಥಾಪಕ. ಮ್ಯಾನೇಜರ್ ಅಂದರೆ ವ್ಯವಸ್ಥಾಪಕ. ಸ್ಲಿಪ್ ಅಂದ್ರೆ ಹಣ ಇಡುವ ಅಥವಾ ತೆಗೆದುಕೊಳ್ಳುವ ಚೀಟಿ. ಫಿಲ್ ಇನ್ ಅಂದ್ರೆ ಫಾರ್ಮ್ ತುಂಬುವುದು. ಓಕೆ, ಮ್ಯಾನೇಜರ್ ಅಂದರೆ ವ್ಯವಸ್ಥಾಪಕ. ಸ್ಲಿಪ್ ಅಂದ್ರೆ ಹಣ ಇಡುವ ಅಥವಾ ತೆಗೆದುಕೊಳ್ಳುವ ನಾವು ಬರೆಯೋ ಚೀಟಿ. ಫಿಲ್ ಇನ್ ಅಂದ್ರೆ ಫಾರ್ಮ್ ತುಂಬುವುದು. ನೆಕ್ಸ್ಟ್ ಕ್ಯೂ ಅಂದರೆ ಸಾಲು. ಸರತಿ ಸಾಲಲ್ಲಿ ನಿಂತು ನಾವು ಅಮೌಂಟ್ ಕಟ್ಟೋದು ತಗೊಳ್ಳೋದು ಮಾಡ್ತೀವಲ್ಲ ಅದಕ್ಕೆ ಕ್ಯೂ ಅಂತಾರೆ. ಹೋಮ್ ಬ್ರ್ಯಾಂಚ್ ಅಂದ್ರೆ ಬ್ಯಾಂಕ್ ಶಾಖೆ. ಓಕೆ, ಹೋಮ್ ಬ್ರ್ಯಾಂಚ್ ಅಂದ್ರೆ ಏನಂದ್ರೆ ಬ್ಯಾಂಕಿನ ಶಾಖೆ. ಇನ್ಕಮ್ ಅಂದ್ರೆ ಆದಾಯ. ಓಕೆ, ಇನ್ಕಮ್ ಅಂದ್ರೆ ಏನು? ಆದಾಯ. ಕ್ಯೂ ಅಂದ್ರೆ ಸಾಲ, ಹೋಮ್ ಬ್ರ್ಯಾಂಚ್ ಅಂದ್ರೆ ಬ್ಯಾಂಕ್ ಶಾಖೆ, ಇನ್ಕಮ್ ಅಂದರೆ ಆದಾಯ. ನೆಕ್ಸ್ಟ್ ಫ್ರ್ಯಾಂಚೈಸಿ ಅಂದ್ರೆ ಅಧಿಕಾರ ಅಥವಾ ಮತಾಧಿಕಾರ. ಫ್ರ್ಯಾಂಚೈಸಿ ಅಂದ್ರೆ ಅಧಿಕಾರ ಅಥವಾ ಮತಾಧಿಕಾರ. ಲಿಯಾಬಿಲಿಟಿ ಅಂದರೆ ಹೊಣೆಗಾರಿಕೆ. ಲಿಯಾಬಿಲಿಟಿ ಅಂದರೆ ಹೊಣೆಗಾರಿಕೆ. ಮನಿ ಅಂದರೆ ದುಡ್ಡು. ಫ್ರ್ಯಾಂಚೈಸಿ ಅಂದರೆ ಅಧಿಕಾರ ಅಥವಾ ಮತಾಧಿಕಾರ. ಲಿಯಾಬಿಲಿಟಿ ಅಂದರೆ ಹೊಣೆಗಾರಿಕೆ. ಮನಿ ಅಂತಂದರೆ ಏನಂದ್ರೆ ದುಡ್ಡು. ನೆಕ್ಸ್ಟ್ ಪ್ರಿನ್ಸಿಪಲ್ ಅಂದ್ರೆ ಮೂಲಧನ. ಪ್ರಿನ್ಸಿಪಲ್ ಅಂದ್ರೆ ಮೂಲಧನ. ಅಮೌಂಟ್ ಅಂದ್ರೆ ಹಣದ ಮೊತ್ತ. ಅಮೌಂಟ್ ಅಂದ್ರೆ ಏನು ಅಂದ್ರೆ ಹಣದ ಮೊತ್ತ. ಪರ್ಸೆಂಟೇಜ್ ಅಂದ್ರೆ ಪ್ರತಿಶತ. ಓಕೆ, ಪ್ರಿನ್ಸಿಪಲ್ ಅಂದರೆ ಮೂಲಧನ, ಅಮೌಂಟ್ ಅಂದ್ರೆ ಹಣದ ಮೊತ್ತ, ಪರ್ಸೆಂಟೇಜ್ ಅಂದ್ರೆ ಎಷ್ಟು ಪರ್ಸೆಂಟೇಜು ಇಂಟ್ರೆಸ್ಟು ಅದು ಇದು, ಅದಕ್ಕೆ ಪರ್ಸೆಂಟೇಜ್ ಅಂದ್ರೆ ಪ್ರತಿಶತ. ನೆಕ್ಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ. ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ. ಆಮೇಲೆ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ. ಟೈಮ್ ಅಂದರೆ ಸಮಯ. ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ. ನಾವು ತೊಗೊಂಡಿರೋ ಅಂಥ ಹಣ ಮತ್ತು ಬಡ್ಡಿ ಸೇರಿಸಿ ಬಡ್ಡಿ ಕಟ್ಟೋದು ಚಕ್ರ ಬಡ್ಡಿ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ. ಟೈಮ್ ಅಂದರೆ ಸಮಯ.